ದುಬೈಗೆ ಹೋಗಿದ್ರಿ. ದುಬೈದು ಒಂದಷ್ಟು ವೀಡಿಯೋಸನ್ನು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ಕೊಂಡಿದ್ದೀರಾ. ಅಲ್ಲೋಗಿ ನೀವು ಫಸ್ಟು ಆ, ನೀವು ಸಂತ್ರಸ್ತರಾದ್ರಿ. ಆಮೇಲೆ ಸಹಾಯ ಹಸ್ತ ನೀಡುವಂಥ ಒಂದು ಪ್ರಯತ್ನನ ಮಾಡಿದ್ರಿ. ಏನಾಯ್ತು ಸರ್? ದುಬೈಗೆ ಏನಕ್ಕೆ ಹೋಗಿದ್ರಿ? ಯಾವ ಇಂಟೆನ್ಷನಲ್ಲಿ ಹೋಗಿದ್ರಿ? ಮತ್ತು ಯುದ್ಧದ ಸಂದರ್ಭದ ಅನುಭವವನ್ನು ಹೇಳ್ಬೋದಾ? 1ನೇ ತಾರೀಕು ನಂದು ಫ್ಲೈಟ್ ಇತ್ತು. ಯಾವತ್ತು ಮಾರ್ಚ್ 1ನೇ ತಾರೀಕು ನನಗೆ ಫ್ಲೈಟ್ ಇತ್ತು. ಸೊ ಮಾರ್ಚ್ 1ನೇ ತಾರೀಕು ನಾನು ಹೊರಡೋಣ ಅಂತ ಹೋಗಿದ್ದೀನಿ. ಅವತ್ತೇ ಯುದ್ಧ ಸ್ಟಾರ್ಟ್ ಆಯಿತು. ಸೊ ನಾನು ವಿಕ್ಟಿಮ್ ಆದೆ ಅಲ್ಲಿಗೆ. ಬಟ್ ನನಗೆ ಯಾವುದೋ ಒಂದು ಮಾಧ್ಯಮ, ಸೊ ನಿಮ್ಮ ಮುಖಾಂತರನೂ ಆ ಮಾಧ್ಯಮ ಎಲ್ಲ ನಮಗೆ ಬಂದಿದ್ದರಿಂದ ನಾವೇನು ಮಾಡಿದೋ, ಆ ಮಾಧ್ಯಮದ ಮುಖಾಂತರ ಒಂದು ವಿಚಾರನೇ ಹೇಳ್ದೋ. ನಮ್ಮ ಹತ್ರ ಏನೋ ದುಡ್ಡಿದೆ, ಇವತ್ತು ನಾವು ಉಳ್ಕೊಳ್ತೀವಿ. ಬಟ್ ಯಾರೋ ಟೂರ್ಗೆ ಅಂತ ಬಂದಿರೋರು ಅಥವಾ ಹೋಗಬೇಕು ಅಂತ 2 ದಿನಕ್ಕೆ ಅಂತ ಲೆಕ್ಕ ಹಾಕೊಂಡು ಬಂದಿರುವಂಥವ್ರು, ಅಂಥವ್ರು ಏನಾದರೂ ಸಿಕ್ಕಾಕೊಂಡ್ರೆ ಅಂಥವ್ರು ನಮ್ಮ ಕೈಲಾದಂಥ ಸಹಾಯ ನಾವು ಮಾಡ್ತೀವಿ. ಊಟ ಕೊಡುವಂಥದ್ದಾಗ್ಬೋದು, ಹೋಟೆಲ್ ಬಿಲ್ ಕಟ್ಟುವಂಥದ್ದಾಗ್ಬೋದು, ಇದನ್ನು ನಾವು ಮಾಡ್ಬೋದು ಅಂತ ಅಂದ್ಬಿಟ್ಟು ಒಂದು ವಿಚಾರನ ಹೇಳಿದ್ದೆ. ನನ್ನ ನಂಬರ್ ಕೊಟ್ಟಿದ್ದೆ. ಅದರಿಂದ ಕಾಲ್ಸ್ಗಳು ಬಂದಾಗ ನಮಗೊಂದು ಅವಕಾಶ ಸಿಕ್ತು. ಅವರೆಲ್ಲರಿಗೂ ಒಂದು ಸೇವೆ ಮಾಡುವಂಥ ಅವಕಾಶ ಸಿಕ್ತು. ಒಂದು 53 ಜನ ಇದ್ದಂಥ ಒಂದು ಎಲ್ಡರ್ ಗ್ರೂಪ್, ಸೀನಿಯರ್ ಸಿಟಿಸನ್ ಅವರು, ಬಳ್ಳಾರಿ ಟೀಮ್ ಅವರು ಎಲ್ಲರೂ ಅವರು ಮಿಸ್ ಆಗಿದ್ದಾಗ ಅವ್ರ ಜೊತೆ ನಾವು ಅವ್ರ ಜೊತೆ 3 ದಿನ ಒಡನಾಟದಲ್ಲಿದ್ದು, ಅವರ ಹೋಟೆಲ್ ಖರ್ಚು ಅಥವಾ ಊಟದ ಖರ್ಚು ನಾವು ಮತ್ತು ಸುಮಾರು ಜನ MLA, ಆ ಕ್ಷೇತ್ರದ MLA ಅವರೆಲ್ಲರೂ ನೋಡಿಕೊಂಡು ಅವರನ್ನು ಸುರಕ್ಷಿತವಾಗಿ ಕಳಿಸುವಂಥ ಒಂದು ಯೋಜನೆ ಇತ್ತು. ಸೊ ನಾವು ನಮ್ಮ ಕಂಪನಿ ವಿಚಾರಕ್ಕೆ ಅಂತ ಹೋಗಿದ್ದದ್ದು, ನಾವು ಅಲ್ಲಿ ಸಂತ್ರಸ್ತರಾಗುವಂಥ ಪರಿಸ್ಥಿತಿ ಬಂದಿದ್ದು ಅವಾಗ. ಆ ಥರ ದುಬೈಗೆ ಹೋಗಿದ್ರಿ. ದುಬೈದು ಒಂದಷ್ಟು ವೀಡಿಯೋಸನ್ನು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ಕೊಂಡಿದ್ದೀರಾ. ಅಲ್ಲೋಗಿ ನೀವು ಫಸ್ಟು ನೀವು ಸಂತ್ರಸ್ತರಾದ್ರಿ. ಆಮೇಲೆ ಸಹಾಯ ಹಸ್ತ ನೀಡುವಂಥ ಒಂದು ಪ್ರಯತ್ನನ ಮಾಡಿದ್ರಿ. ಏನಾಯ್ತು ಸರ್? ದುಬೈಗೆ ಏನಕ್ಕೆ ಹೋಗಿದ್ರಿ? ಯಾವ ಇಂಟೆನ್ಷನಲ್ಲಿ ಹೋಗಿದ್ರಿ? ಮತ್ತು ಯುದ್ಧದ ಸಂದರ್ಭದ ಅನುಭವವನ್ನು ಹೇಳ್ಬೋದಾ? 1ನೇ ತಾರೀಕು ನಂದು ಫ್ಲೈಟ್ ಇತ್ತು. ಯಾವತ್ತು ಮಾರ್ಚ್ 1ನೇ ತಾರೀಕು ನನಗೆ ಫ್ಲೈಟ್ ಇತ್ತು. ಸೊ ಮಾರ್ಚ್ 1ನೇ ತಾರೀಕು ನಾನು ಹೊರಡೋಣ ಅಂತ ಹೋಗಿದ್ದೀನಿ. ಅವತ್ತೇ ಯುದ್ಧ ಸ್ಟಾರ್ಟ್ ಆಯಿತು. ಸೊ ನಾನು ವಿಕ್ಟಿಮ್ ಆದೆ ಅಲ್ಲಿಗೆ. ಬಟ್ ನನಗೆ ಯಾವುದೋ ಒಂದು ಮಾಧ್ಯಮ, ಸೊ ನಿಮ್ಮ ಮುಖಾಂತರನೂ ಆ ಮಾಧ್ಯಮ ಎಲ್ಲ ನಮಗೆ ಬಂದಿದ್ದರಿಂದ ನಾವೇನು ಮಾಡಿದೋ, ಆ ಮಾಧ್ಯಮದ ಮುಖಾಂತರ ಒಂದು ವಿಚಾರನೇ ಹೇಳ್ದೋ. ನಮ್ಮ ಹತ್ರ ಏನೋ ದುಡ್ಡಿದೆ, ಇವತ್ತು ನಾವು ಉಳ್ಕೊಳ್ತೀವಿ. ಬಟ್ ಯಾರೋ ಟೂರ್ಗೆ ಅಂತ ಬಂದಿರೋರು ಅಥವಾ ಹೋಗಬೇಕು ಅಂತ 2 ದಿನಕ್ಕೆ ಅಂತ ಲೆಕ್ಕ ಹಾಕೊಂಡು ಬಂದಿರುವಂಥವ್ರು, ಅಂಥವ್ರು ಏನಾದರೂ ಸಿಕ್ಕಾಕೊಂಡ್ರೆ ಅಂಥವ್ರು ನಮ್ಮ ಕೈಲಾದಂಥ ಸಹಾಯ ನಾವು ಮಾಡ್ತೀವಿ. ಊಟ ಕೊಡುವಂಥದ್ದಾಗ್ಬೋದು, ಹೋಟೆಲ್ ಬಿಲ್ ಕಟ್ಟುವಂಥದ್ದಾಗ್ಬೋದು, ಇದನ್ನು ನಾವು ಮಾಡ್ಬೋದು ಅಂತ ಅಂದ್ಬಿಟ್ಟು ಒಂದು ವಿಚಾರನ ಹೇಳಿದ್ದೆ. ನನ್ನ ನಂಬರ್ ಕೊಟ್ಟಿದ್ದೆ. ಅದರಿಂದ ಕಾಲ್ಸ್ಗಳು ಬಂದಾಗ ನಮಗೊಂದು ಅವಕಾಶ ಸಿಕ್ತು. ಅವರೆಲ್ಲರಿಗೂ ಒಂದು ಸೇವೆ ಮಾಡುವಂಥ ಅವಕಾಶ ಸಿಕ್ತು. ಒಂದು 53 ಜನ ಇದ್ದಂಥ ಒಂದು ಎಲ್ಡರ್ ಗ್ರೂಪ್, ಸೀನಿಯರ್ ಸಿಟಿಸನ್ ಅವರು, ಬಳ್ಳಾರಿ ಟೀಮ್ ಅವರು ಎಲ್ಲರೂ ಅವರು ಮಿಸ್ ಆಗಿದ್ದಾಗ ಅವ್ರ ಜೊತೆ ನಾವು ಅವ್ರ ಜೊತೆ 3 ದಿನ ಒಡನಾಟದಲ್ಲಿದ್ದು, ಅವರ ಹೋಟೆಲ್ ಖರ್ಚು ಅಥವಾ ಊಟದ ಖರ್ಚು ನಾವು ಮತ್ತು ಸುಮಾರು ಜನ MLA, ಆ ಕ್ಷೇತ್ರದ MLA ಅವರೆಲ್ಲರೂ ನೋಡಿಕೊಂಡು ಅವರನ್ನು ಸುರಕ್ಷಿತವಾಗಿ ಕಳಿಸುವಂಥ ಒಂದು ಯೋಜನೆ ಇತ್ತು. ಸೊ ನಾವು ನಮ್ಮ ಕಂಪನಿ ವಿಚಾರಕ್ಕೆ ಅಂತ ಹೋಗಿದ್ದದ್ದು, ನಾವು ಅಲ್ಲಿ ಸಂತ್ರಸ್ತರಾಗುವಂಥ ಪರಿಸ್ಥಿತಿ ಬಂದಿದ್ದು ಅವಾಗ. ಆ ಥರ